Hello my dear students, this is Bhumika. ಇವತ್ತು ನಾವು 10th ಸ್ಟ್ಯಾಂಡರ್ಡ್ ಎಕ್ಸರ್ಸೈಸ್ 8.1 ನಲ್ಲಿ 4th ಕ್ವೆಶ್ಚನ್ ನ ಕಲಿತಾ ಹೋಗೋಣ. ಕ್ವೆಶ್ಚನ್ ಏನಪ್ಪಾ ಅಂದ್ರೆ given 15 cot A equals to 8, find sin A and secant A. ನಮಗೆ ಏನು ಕೊಟ್ಟಿದ್ದಾರೆ 15 cot A equals to 8 ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಫಸ್ಟ್ ನಾವು cot A ನ ರೇಷಿಯೋ ಏನು ಬರುತ್ತೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ದಟ್ ಈಸ್ ಸೊಲ್ಯೂಷನ್ 15 cot A equals to 8 ಅಂತ ಕೊಟ್ಟಿದ್ದಾರೆ. That is cot A 15 ಮಲ್ಟಿಪ್ಲಿಕೇಶನ್ ಅಲ್ಲಿ ಇರೋದ್ರಿಂದ ಈಕ್ವಲ್ಸ್ ಟು ಆಚೆ ಬಂದ್ರೆ ಏನಾಗುತ್ತೆ ಡಿವಿಷನ್ ಹೋಗುತ್ತೆ. ಅಂದ್ರೆ cot A equals to 8/15. ನಾವು ಫಸ್ಟ್ ಟ್ರಯಾಂಗಲ್ ನ ಕನ್ಸಿಡರ್ ಮಾಡೋಣ. ಕನ್ಸಿಡರ್ ದ ಟ್ರಯಾಂಗಲ್ ABC. A, this is B and this is C. cot A ಗೆ ರೇಷಿಯೋ ನಾವು ಏನು ಬರೀತೀವಿ? cot A equals to adjacent divided by opposite. That is adjacent divided by opposite. adjacent ಅಂದ್ರೆ A ಇರೋದ್ರಿಂದ ಇದು adjacent ಆಗುತ್ತೆ, ಈ ಸೈಡ್ ಇದು opposite ಸೈಡ್ ಆಗುತ್ತೆ. ಸೊ adjacent ಸೈಡ್ ಅಲ್ಲಿ ಏನಿದೆ ನಮಗೆ 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಅಪೋಸಿಟ್ 15 ಕೊಟ್ಟಿದ್ದಾರೆ. ನಾವು ಹೈಪೋಟೆನಸ್ ನ ಕಂಡುಹಿಡಬೇಕು. ಹೈಪೋಟೆನಸ್ ನ ಕಂಡುಹಿಡಬೇಕು ಅಂದ್ರೆ ನಮ್ಗೆ ಗೊತ್ತು, ನಾವು ಪೈಥಾಗೊರಸ್ ಥಿಯರಮ್ ನ ಯೂಸ್ ಮಾಡಬಹುದು ಅಂತ. ಸೊ ಯೂಸಿಂಗ್ ಪೈಥಾಗೊರಸ್ ಥಿಯರಮ್, using Pythagoras theorem is AC square equals to AB square plus BC square. That is AC ನಮಗೆ ಗೊತ್ತಿಲ್ಲ, AC square ನ ಹಾಗೆ ಇಟ್ಕೋತೀನಿ. AB ವ್ಯಾಲ್ಯೂ ಏನಿದೆ 8 ಇದೆ, ಸೊ 8 square plus BC ವ್ಯಾಲ್ಯೂ 15 square. That is AC square ಹಾಗೆ ಇಟ್ಕೊಂತೀನಿ. 8 square is 8 8s are 64 plus 15 square is 225. AC square equals to 5 plus 4 is 9, 2 plus 6 is 8, 2 ಗೆ 2 ನ ಹಾಗೆ ಇಟ್ಕೊಂಡು ನಮಗೆ ಏನು ಬಂತು 289 ಬಂತು. ದಟ್ ಈಸ್ AC equals to root 289. ನಮಗೆ ಗೊತ್ತಿದೆ 289 is the square of 17. That is AC equals to 17. ಸೊ ನಮಗೆ ಹೈಪೋಟೆನಸ್ ವ್ಯಾಲ್ಯೂ ಕೂಡ ಗೊತ್ತಾಯ್ತು. ನಾವು ಇವಾಗ ಫೈಂಡ್ ಔಟ್ ಮಾಡಬೇಕಾಗಿರೋದು sin A and secant A. sin A equals to opposite divided by hypotenuse. Opposite value ಏನಿದೆ ನಮಗೆ 15 ಇದೆ, hypotenuse 17 ಇದೆ. Next one secant A. Secant A equals to, what is the condition? secant A ಗೆ reciprocal of cos. Reciprocal of cos ಅಂದ್ರೆ hypotenuse divided by adjacent. Hypotenuse ನಮಗೆ ಏನಿದೆ 17 ಇದೆ, adjacent 8 ಇದೆ. This is the question number 4. We have to move for next question.